ಊರು ಬಳಸಿ ಪಾಪ ಕಣ್ಣದೀರಪ್ಪ ಗಿರಿ ಒಳಗೆ ಹೋಯ್ತಾನೆ. ಹೌದಮ್ಮ, ಕೇಳತಕ್ಕ ಮಗ ಹಾರಿಸಕ್ಕೆ ಹೋಗುದಮ್ಮ. ಏನಪ್ಪ ಗಂಡನಾಗಪ್ಪ. ಹಾಂ 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 ನಮ್ಮ ಅಮ್ಮ ಕೂಗುದು. ಬನ್ನಿ ಸರ್. ಆಯ್ತು ಆಯ್ತು. ಅಮ್ಮನ ರೂಮ್ ಹತ್ರ ಬೈತದ ಈಗ. ಚೀಲ ಬಟ್ಟೆ ಇಲ್ಲ ಇದ್ರ ಮೇಲೆ ಒಂದು ಮುಟ್ಟಿ ಆದ್ಯತೆ ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಬಾಗಿಲು. ಇವತ್ತು ಬೆಳಿಗ್ಗೆ ನಮ್ಮ ಶಾಲೆ ಬಾಗಿಲು ಉಪ್ಪುಂದ ನಾರಾಯಣ ಮೈರ ಮಗ ವಿನಾಯಕ್ ಮೈರು ನನಗೊಂದು ಕರೆ ಮಾಡಿರುತ್ತಾರೆ. ಸರ್ ಎಲ್ಲಿದ್ದೀರಾ, ಮನೆಯಲ್ಲಿದ್ದೀರಾ ಕೇಳಿದರು. ಅವ್ರ ಮನೆಯಲ್ಲೇ ಇದ್ದೆ. ನನ್ನ ಸ್ವಲ್ಪ ಹೆಲ್ತು ಕರೆಕ್ಟ್ ಇಲ್ಲ, ಸ್ವಲ್ಪ ದಿವಸ ಆಯಿತು. ಈಗ BP ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಸಡನ್ನೇ ಅವ್ರು ಕರೆ ಮಾಡಿದ್ರಿಂದ ನಾಗರಾವ್ ಬಂದಿದ್ದೆ ಅಂತೇಳಿ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಮನೆಯಲ್ಲೂ ಕೂಡ ಯಾರು ಇಲ್ಲ ಇತ್ತು, ರೆಡಿಯಾಗಿ ಮನೆಗೆ ಬೀಗ ಹಾಕ್ತಿದ್ದೆ. ಪುನಃ ಕಾಲ್ ಬಂತು, ಹಾವು ತಪ್ಪಿ ಹೋಯಿತು ಅಂತ. ಅದೇ ಒಂದು 10 ನಿಮಿಷದಲ್ಲಿ ಮತ್ತೆ ಪುನಃ ಫೋನ್ ಮಾಡಿದರು ಅವರು. ಸರ್, ಹಾವು ಇಲ್ಲೇ ಇದೆ, ಟಾಂಕಿ ನೀರಿನ ಹೊಸ ನೀರಿನ ಟಾಂಕಿ ತಂದಿದ್ದು, ಆ ಟಾಂಕಿ ಅಡಿಗಿದೆ ಅಂತ. ನೋಡಿ, ಹಾವು ಗೋಧಿ ಬಣ್ಣದ ನಾಗರಾವು, ಇದು ಸರ್ಪ. ಇದು ಹೊರ ಬಿಟ್ಟು ಹೆಚ್ಚು ದಿವಸ ಆಗಿಲ್ಲ. ತಕ್ಷಣ ನಾನು ಸ್ಥಳಕ್ಕೆ ದೌಡಾಯಿಸಿ ಹೋಗಿ ಆ ಹಾವನ್ನು ಸೆರೆ ಹಿಡಿದೆ. ಈಗ ಬಿಡ್ತೇನೆ ನಾನು. ನೋಡಿ, ಹೋಗ್ತಾ ಇದೆ ನೋಡಿ. ಬೇಡ, ಹೋಗ್ಬೇಡ, ಹೋಗ್ಲಿ ಹೋಯ್ತದು. ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಅದರಲ್ಲಿ ಆಟ ಮಾಡೋದು. ನಮಸ್ಕಾರ ಸ್ನೇಹಿತರೆ, ದಯವಿಟ್ಟು ಹಾವುಗಳು ಬಂದ ತಕ್ಷಣ ನನಗೆ ಕರೆ ಮಾಡಿದರೆ ನಿಮ್ಮ ಕರೆಗೆ ನಾನು ಸ್ಪಂದಿಸಿ ನಾನು ಬಂದೇ ಬರ್ತೇನೆ. ದಯವಿಟ್ಟು ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಶೋಗೋಸ್ಕರ ಮಾಡೋದಲ್ಲ. ಹಾವುಗಳು ಬಂದಾಗ ಅನಿವಾರ್ಯ ಸಮಯದಲ್ಲಿ ನಿಮ್ಮ ಕರೆಗಳನ್ನು ಸ್ಪಂದಿಸಿ ನಾನು ಬಂದು ನನ್ನ ಹತ್ರ ಆಗುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ನಿನ್ನೆ ಕೂಡ ನನಗೆ 75 ಆಗಿದೆ, BP ಡೌನ್ ಆಯಿತು, ಕಡೆಗೆ ಸ್ವಲ್ಪ ಜಂಪ್ ಆಗಿದೆ. ಇವತ್ತು ಕೂಡ ಹೆಲ್ತು ಕರೆಕ್ಟ್ ಇಲ್ಲ ನನಗೆ, 2-3 ವಾರ ಆಯಿತು. ಆದರೂ ಕೂಡ ಇಂಥ ಅನಿವಾರ್ಯ ಸಮಯದಲ್ಲಿ ಹಾವುಗಳು ಬಂದಾಗ ದೇವ್ರ ಮೇಲೆ ಭಾರ ಇಟ್ಕೊಂಡು ನಾನು ಹೋಗ್ತಾ ಇರೋದು, ನನ್ನ ಕೆಲಸ ಮಾಡೋದು. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಬಾಗಿಲು. ದಯವಿಟ್ಟು ಮತ್ತು ಮೆಸೇಂಜರಲ್ಲಿ ಕಾಲ್ ಮಾಡಬೇಡಿ, ಯಾಕಂದರೆ ನಾನು ಮೆಸೇಂಜರ್ ಕಾಲನ್ನು ರಿಸೀವ್ ಮಾಡೋದು ಕಡಿಮೆ. ಯಾಕೆಂದರೆ ಕೆಲವರು ಬೇಕಂತ ಮೆಸೇಂಜರ್ ಕಾಲ್ ಮಾಡೋದು. ರಾತ್ರಿ ಕೂಡ ಒಂದು ದೇವ್ರ ಪೂಜೆ ಟೈಮಲ್ಲಿ ಒಂದು 9:15 ಒಂದು ಮೆಸೇಂಜರ್ ಕಾಲ್ ಬಂದಿತ್ತು. ನಮ್ಮವನೇ, ಆದರೂ ಸ್ವಲ್ಪ ಬೇರೆ ಹೊರಗಿನ ಊರಿನವ. ದಯವಿಟ್ಟು ಆದಷ್ಟು ನನಗೆ ನಾರ್ಮಲಿ ಕಾಲ್ ಮಾಡಿ, ಬಂದೇ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.